ಇವತ್ತು ನಾವು ಕರ್ನಾಟಕದಲ್ಲಿ ಹೆಸರನ್ನು ಪಡೆದಿರುವಂತಹ ಬಜಗೋಲಿಯಲ್ಲಿರುವಂತಹ ಭುವನೇಶ್ವರಿ ಹೋಟೆಲಲ್ಲಿ ನಮ್ಮ ಉಪಹಾರವನ್ನು ಮುಗಿಸಿ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೇವೆ. ಮೈದಾಡಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಸುಂದರವಾದ ಪ್ರದೇಶವಾಗಿದ್ದು, ಇದು ತನ್ನ ಜೀವವೈವಿಧ್ಯತೆ, ಪ್ರಾಚೀನ ಕಾಡುಗಳು ಮತ್ತು ಬೆರಗುಗೊಳಿಸುವ ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ಇದು ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣವಾಗಿದೆ. ಹಾಗೆ ನಮ್ಮ ಪ್ರಯಾಣವನ್ನು ಇಲ್ಲಿಂದ ಮುಂದುವರಿಸಿ ಕಳಸದಲ್ಲಿರುವಂತಹ ಕಳಸೇಶ್ವರ ಟೆಂಪಲ್ಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೇವೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಕಳಸೇಶ್ವರ ಸ್ವಾಮಿ ದೇವಾಲಯವು ಚಿಕ್ಕಮಗಳೂರಿನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಹೊರನಾಡಿನಿಂದ 7 ಕಿಲೋಮೀಟರ್, ಕುದುರೆಮುಖದಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಕಳಸೇಶ್ವರ ದೇವಾಲಯ ಇದಾಗಿದೆ. ರಮಣೀಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಇದು ಕರ್ನಾಟಕದಲ್ಲಿನ ಜನಪ್ರಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭದ್ರಾ ನದಿಯ ದಡದಲ್ಲಿರುವ ಕಳಸವು ಶಿವನಿಗೆ ಸಮರ್ಪಿತವಾದ ಕಳಸೇಶ್ವರ ಸ್ವಾಮಿ ದೇವಾಲಯಕ್ಕೆ ನೆಲೆಯಾಗಿದೆ. ಕಳಸವು ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಅಗಸ್ತ್ಯ ಋಷಿ ನೆಲೆಸಿದ್ದ ಸ್ಥಳವೆಂದು ನಂಬಲಾಗಿದೆ. ಹಾಗೆ ದೇವಸ್ಥಾನದ ವಿನ್ಯಾಸವು ಹೊಯ್ಸಳ ಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಗಿರಿಜಾ ಕಲ್ಯಾಣವು ಕಳಸದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಪಂಚತೀರ್ಥಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲಿ ವಸಿಷ್ಠ ತೀರ್ಥ, ನಾಗತೀರ್ಥ, ಕೋಟಿ ತೀರ್ಥ, ರುದ್ರತೀರ್ಥ, ಅಂಬಾತೀರ್ಥ ಎಂಬುದಾಗಿದೆ. ಹಾಗೆ ನಮ್ಮ ಇಲ್ಲಿಂದ ಪ್ರಯಾಣವನ್ನು ಮುಂದುವರಿಸಿ ಸಂಸೆ ಗಣಪತಿ ದೇವಸ್ಥಾನ ಇಲ್ಲಿಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೇವೆ. ಈ ದೇವಾಲಯವು ಹಲವಾರು ಶತಮಾನಗಳ ಹಿಂದಿನದು ಮತ್ತು ಪುರಾಣ ಹಾಗೂ ದಂತಕಥೆಗಳಿಂದ ಕೂಡಿದೆ. ದೇವಸ್ಥಾನದ ವಾಸ್ತುಶಿಲ್ಪವು ವಿಶಿಷ್ಟವಾದ ಕೆತ್ತನೆಗಳು ಮತ್ತು ಶಿಲ್ಪಗಳನ್ನು ಹೊಂದಿದೆ. ಹಾಗೆಯೇ ಇಲ್ಲಿ ದೇವಸ್ಥಾನದ ಸುತ್ತಲೂ ಪ್ರಕೃತಿಯ ಸೌಂದರ್ಯವನ್ನು ಕೂಡ ನಾವು ಸವಿಯಬಹುದು. ಇಲ್ಲಿಗೆ ನಾನಾ ಜಾಗಗಳಿಂದ ಪ್ರವಾಸಿಗರು ಬಂದು ದೇವರ ದರ್ಶನವನ್ನು ಪಡೆಯುವುದರ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಸವಿದು ಇಲ್ಲಿಂದ ಹೋಗುತ್ತಾರೆ.